ಹಾಯ್ ನಮಸ್ತೆ ಬ್ಯೂಟಿಫುಲ್ ಶೋಲ್ಸ್ ಇವತ್ತಿನ ರೀಡಿಂಗ್ ತುಂಬ ಸ್ಪೆಷಲ್ ಆಗಿದೆ. ಯಾಕಂದ್ರೆ ಹಲವಾರು ಜನ ಈಗ ನಿಮ್ಮ ಮನಸ್ಸಲ್ಲಿ ಒಂದು ಕ್ವೆಶ್ಚನ್ ಜೊತೆ ಸ್ಟ್ರಗಲ್ ಆಗ್ತಾ ಇದ್ದಾರೆ. ಯಾವ ಕ್ವೆಶ್ಚನ್? ನನ್ನ ಲವ್ ಮತ್ತೆ ನನ್ನ ಲೈಫ್ಗೆ ಬರ್ತಾರಾ? ಸೊ ನಮ್ಮ ಕನೆಕ್ಷನ್ ಮತ್ತೆ ರಿಯೂನಿಯನ್ ಆಗುತ್ತಾ? ನಿಮ್ಮ ಪರ್ಸನ್ ಈಗ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ? ಅವರು ಸೀಕ್ರೆಟ್ಲಿ ನಿಮ್ಮನ್ನು ಮಿಸ್ ಮಾಡ್ತಿದ್ದಾರಾ? ಮತ್ತೆ ಕಮ್ಯುನಿಕೇಶನ್ ಅಥವಾ ಕಮ್ಬ್ಯಾಕ್ ಎನರ್ಜಿ ಇದೆಯಾ? ಯೂನಿವರ್ಸ್ ನಿಮ್ಮ ಕನೆಕ್ಷನ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಲ್ಲಿ ಡೀಪ್ಲಿ ಚೆಕ್ ಮಾಡೋಣ ಯಾವ ವಿಚಾರವಾಗಿ ಈ ರೀಡಿಂಗ್ ನಲ್ಲಿ ನಿಮ್ಮ ಸಿಚುವೇಶನ್ಗೆ ರೆಸನೇಟ್ ಆಗ್ತಾ ಇದೆಯಾ. ಈಗಲೇ ನಿಮ್ಮ ನೇಮ್ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ನ ಕಮೆಂಟ್ ಅಲ್ಲಿ ಟೈಪ್ ಮಾಡಿ ಎನರ್ಜಿ ಕ್ಲೇಮ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲು ಹೇಳ್ತಾ ಇದ್ದೀನಿ, ಡೀಪ್ ಬ್ರೆತ್ ತೆಗೆದುಕೊಂಡು ನಿಮ್ಮ ಪರ್ಸನ್ನ ಮೈಂಡ್ನಲ್ಲಿ ವಿಜುವಲೈಸ್ ಮಾಡಿ. ಏಕೆಂದರೆ ಇಂದು ಬರುವ ಮೆಸೇಜ್ ಕೆಲವರಿಗೆ ಶಾಕಿಂಗ್ ಟ್ರೂತ್ ರಿವೀಲ್ ಮಾಡಬಹುದು. ಹಾಗಾದ್ರೆ ಕಾರ್ಡ್ಸ್ನ ತೆಗಿಯೋಣ. ಸೊ ನಿಮ್ಮ ಪಾರ್ಟ್ನರ್ ಹೆಸರು, ನಿಮ್ಮ ಹೆಸರನ್ನ 3 ಸತಿ ಮನಸ್ಸಲ್ಲಿ ಹೇಳ್ಕೊಂಡು ಈ ರೀಡಿಂಗ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಐ ಆಮ್ ಪಿಕಿಂಗ್ ದ ಫಸ್ಟ್ ಕಾರ್ಡ್. ಸೊ ನೋಡ್ಬೋದು, ಮೊದಲನೇ ಕಾರ್ಡು ಜಸ್ಟಿಸ್ ಕಾರ್ಡೇ ಬಂದಿದೆ. ದ ಸೆಕೆಂಡ್ ಕಾರ್ಡ್ ಟೂ ಆಫ್ ವಾನ್ಸ್ ಬಂದಿದೆ. ದ ಥರ್ಡ್ ಕಾರ್ಡ್ 4 ಆಫ್ ವಾನ್ಸ್ ಬಂದಿದೆ. And the fourth card 10 of cups. And the fifth card 4 of pentacles ಬಂದಿದೆ. So let's start the reading. ಸೊ ಇಲ್ಲಿ ಕಾರ್ಡ್ಸ್ ನೋಡ್ತಾ ಇದೆ, ತುಂಬಾ ಪವರ್ಫುಲ್ ರಿಯೂನಿಯನ್ ಎನರ್ಜಿ ತೋರಿಸ್ತಾ ಇದೆ. ಸೊ ನಿಮ್ಮ ಕನೆಕ್ಷನ್ ಕಂಪ್ಲೀಟ್ ಆಗಿ ಓವರ್ ಆಗಿಲ್ಲ ಅನ್ನೋದು ಕಾರ್ಡ್ಸ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸೊ ಈಗ ನಿಮ್ಮ ಪರ್ಸನ್ ಎಮೋಷನಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಬಿಡೋಕೆ ಆಗ್ತಾ ಇಲ್ಲ. ಹೊರಗೆ ಡಿಸ್ಟೆನ್ಸ್ ಇದ್ರೂ ಕೂಡ ಒಳಗೆ ಅಟ್ಯಾಚ್ಮೆಂಟ್ ಇನ್ನ ಸ್ಟ್ರಾಂಗ್ ಆಗಿ ಆಗ್ತಾ ಇದೆ. ಸೊ ಮೊದಲಿಗೆ ನೀವು ನೋಡ್ತಾ ಇರ್ಬೋದು, ಜಸ್ಟಿಸ್ ಕಾರ್ಡ್ ಬಂದಿದೆ. ಮೊದಲಿಗೆ ಬಂದಿರುವುದು ಕಾರ್ಮಿಕ್ ಕನೆಕ್ಷನ್ ಇಂಡಿಕೇಶನ್ ಅಂತ ಕಾಣಿಸ್ತಿದೆ. ನಿಮ್ಮಿಬ್ಬರ ನಡುವೆ ಅನ್ಫಿನಿಶ್ಡ್ ಎನರ್ಜಿ ಕಾಣಿಸ್ತಾ ಇದೆ ನನಗೆ. ಸೊ ಪಾಸ್ಟ್ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಸೈಲೆನ್ಸ್ ಇರ್ಬೋದು, ಅಥವಾ ಇಂಬ್ಯಾಲೆನ್ಸ್ ಈಗ ಸ್ಲೋಲಿ ಕರೆಕ್ಟ್ ಆಗೋ ಫೇಸಿಗೆ ಹೋಗ್ತಾ ಇದೆ. ಯೂನಿವರ್ಸ್ ಈಗ ನಿಮ್ಮ ಕನೆಕ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಕಟ್ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಒಂದು ವಾಟ್ ಇಸ್ ಮೀಂಟ್ ಫಾರ್ ಯು ವಿಲ್ ರಿಟರ್ನ್ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಈ ಕನೆಕ್ಷನ್ ಅಲ್ಲಿ ಈ ನಿಮ್ಮ ಪಾರ್ಟ್ನರ್ ನಿಮಗೋಸ್ಕರನೇ ಇರೋದು ಅಂತ ಇಲ್ಲಿ ಗೊತ್ತಾಗ್ತಾ ಇರೋದ್ರಿಂದ ಅವರು ಖಂಡಿತ ರಿಟರ್ನ್ ಆಗೋ ಎನರ್ಜಿ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಎರಡನೇದು ನೋಡ್ಬೋದು, 2 ಆಫ್ ವಾನ್ಸ್ ಬಂದಿದೆ. ಸೊ 2 ಆಫ್ ವಾನ್ಸ್ ಹೇಳೋದು ಏನು ಅಂದ್ರೆ, ನಿಮ್ಮ ಪಾರ್ಟ್ನರ್ ಈಗ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಇಂಟರ್ನಲಿ ಮತ್ತೆ ಅಪ್ರೋಚ್ ಮಾಡ್ಬೇಕಾ ಅನ್ನೋ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಕನೆಕ್ಷನ್ ರೀಬಿಲ್ಡ್ ಆಗ್ಬೋದಾ ಅನ್ನೋದು ಅವರ ಮನಸ್ಸಲ್ಲೂ ಪ್ರಶ್ನೆ ಇದೆ. ಸೊ ಇಲ್ಲಿ ಕನ್ಫ್ಯೂಷನ್ ಖಂಡಿತ ಇದೆ ಮತ್ತು ಪ್ಲಾನಿಂಗ್ ಎನರ್ಜಿನಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಅವರು ನಿಮ್ಮನ್ನು ಕಂಪ್ಲೀಟ್ ಆಗಿ ಫರ್ಗೆಟ್ ಮಾಡಿಲ್ಲ. ಸೊ ನಿಮ್ಮ ಕನೆಕ್ಷನ್ ಬಗ್ಗೆ ಮೆಂಟಲಿ ರೀವಿಸಿಟ್ ಮಾಡ್ತಾನೆ ಇರ್ತಾರೆ. ರಾತ್ರಿ ಹುಚ್ಚರಂತೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಿದೆ. 4 ಆಫ್ ವಾನ್ಸ್ ಇಲ್ಲಿ ನೋಡ್ಬೋದು ನೀವು. ಸೊ ರಿಯೂನಿಯನ್ ಕಾರ್ಡ್ ಅಂತಾನೆ ಹೇಳ್ಬೋದು ಇದನ್ನ. ಸೊ ಈ ಕಾರ್ಡ್ ಸ್ಟೇಬಲ್ ರಿಯೂನಿಯನ್, ಮೀಟಿಂಗ್, ಸೆಲೆಬ್ರೇಷನ್, ರೀಕನೆಕ್ಟಿಂಗ್ ಮತ್ತು ರಿಲೇಶನ್ಶಿಪ್ ರೀಬಿಲ್ಡ್ ಎನರ್ಜಿ ಕೊಡ್ತಾ ಇದೆ. ಕೆಲವರಿಗೆ ಸಡನ್ ಕಮ್ಯುನಿಕೇಶನ್ ಅಥವಾ ಫೇಸ್ ಟು ಫೇಸ್ ಮೀಟಿಂಗ್ ಕೂಡ ಕಾಣಿಸ್ತಾ ಇರ್ಬೋದು. ಸೊ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ಕನೆಕ್ಷನ್ಗೆ ಮತ್ತೆ ಸ್ಟೇಬಲ್ ಡೈರೆಕ್ಷನ್ಗೆ ಹೋಗೋ ಚಾನ್ಸಸ್ ಸ್ಟ್ರಾಂಗ್ ಆಗಿ ಇದೆ ಅಂತ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಜೊತೆಗೆ 10 ಆಫ್ ಕಪ್ಸ್ ಕೂಡ ಬಂದಿದೆ. ಸೊ ಇದು ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮಿಬ್ಬರ ನಡುವೆ ಒಂದು ಡೀಪ್ ಎಮೋಷನಲ್ ಬಾಂಡ್ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಸೊ ನಿಮ್ಮ ಪರ್ಸನ್ ಒಳಗೆ ಫ್ಯಾಮಿಲಿ ಟೈಪ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಜೊತೆ ಎಮೋಷನಲ್ ಹ್ಯಾಪಿನೆಸ್ ಇರ್ಬೋದು ಇಮ್ಯಾಜಿನ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಇದು ಲಾಂಗ್ ಟರ್ಮ್ ಎಮೋಷನಲ್ ರಿಯೂನಿಯನ್ ಎನರ್ಜಿ ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇರೋದ್ರಿಂದ, ಸೊ ನೀವು ಖಂಡಿತ ನಿಮ್ಮ ಪ್ರೀತಿಗೋಸ್ಕರ ಯಾರಾದರೂ ವೇಟ್ ಮಾಡ್ತಾ ಇದ್ರೆ, ಸೊ ಇದು ಓನ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರು, ಇಲ್ಲಾಂದ್ರೆ ನಿಮ್ಮ
ರಿಲೇಶನ್‌ಶಿಪ್‌ನ ಲಾಂಗ್ ಟರ್ಮಲ್ಲಿ ತಗೊಂಡ್ ಹೋಗ್ಬೇಕು ಅನ್ನೋರು ಯಾರಾದ್ರೂ ಇದ್ರೆ ಮಾತ್ರ ಇದು ಖಂಡಿತ ರೆಸನೇಟ್ ಆಗುತ್ತೆ. ಸೊ ನಿಮಗೂ ಇದೇ ತರ ಯಾವುದೇ ಕಾರ್ಡ್ ನಿಮಗೆ ರೆಸನೇಟ್ ಆಗ್ತಾ ಇದ್ರು ಕೂಡ ಯೆಸ್ ಅಂತ ಟೈಪ್ ಮಾಡಿ ಕ್ಲೇಮ್ ಮಾಡ್ಕೊಳ್ಳಿ ಎನರ್ಜಿನ. ಖಂಡಿತ ನಿಮ್ಗೆ ಇದು ಕನೆಕ್ಟ್ ಆಗುತ್ತೆ. ಇಲ್ಲಿ ಕೊನೆಯಲ್ಲಿ ನೋಡ್ಬೋದು ನೀವು 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನಿಮ್ಮ ಪಾರ್ಟ್ನರ್ ಇನ್ನೂ ಎಮೋಷನಲಿ ಗಾರ್ಡೆಡ್ ಆಗಿದ್ದಾರೆ. ಈಗೋ ಇರ್ಬೋದು, ಫಿಯರ್ ಇರ್ಬೋದು, ಲೂಸಿಂಗ್ ಕಂಟ್ರೋಲ್ ಆಗಿರ್ಬೋದು ಅಥವಾ ಪಾಸ್ಟ್ ಹರ್ಟ್ ಕಾರಣದಿಂದ ಫುಲ್ಲಿ ಓಪನ್ ಆಗಿ ಆಗ್ತಾ ಇಲ್ಲ. ಸೊ ಅದಕ್ಕೆ ಸ್ಲೋ ಆಗಿ ನಿಮ್ಮತ್ರ ಕಾಣಿಸ್ತಾ ಇರ್ಬೋದು. ಇಷ್ಟೆಲ್ಲ ಮನಸ್ಸಲ್ಲಿ ಫೀಲಿಂಗ್ಸ್ ಇಟ್ಕೊಂಡ್ರು ಯಾಕೆ ನನ್ನತ್ರ ಬರ್ತಾ ಇಲ್ಲ ಅನ್ನೋ ಯೋಚನೆ ಕೂಡ ನಿಮ್ಗೆ ಇರ್ಬೋದು. ಬಟ್ ಇಲ್ಲಿ ಸ್ವಲ್ಪ ಅವ್ರಿಗೆ ಪಾಸ್ಟ್ ಇಶ್ಯೂಸ್ ಇಂದ ಹರ್ಟ್ ಆಗಿರೋದ್ರಿಂದ ಫುಲ್ಲಿ ಓಪನ್ ಆಗೋದಕ್ಕೆ ಸ್ವಲ್ಪ ಖಂಡಿತ ಟೈಮ್ ತಗೊಳುತ್ತೆ. ಅವರು ನಿಮ್ಮನ್ನು ಬಿಡ್ತಾ ಇಲ್ಲ ಬಟ್ ಫೀಲಿಂಗ್ಸ್ ಹೈಡ್ ಮಾಡ್ತಾ ಇದ್ದಾರೆ. ಓವರ್ ಆಲ್ ರೀಡಿಂಗ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ಸೊ ರಿಯೂನಿಯನ್ ಚಾನ್ಸಸ್ ವೆರಿ ಸ್ಟ್ರಾಂಗ್ ಆಗಿದೆ. ಕಮ್ಯುನಿಕೇಶನ್ ಓಪನಿಂಗ್ ಪಾಸಿಬಿಲಿಟಿ ಇದೆ. ಎಮೋಷನಲ್ ಬಾಂಡ್ ಸ್ಟಿಲ್ ಅಲೈವ್ ಆಗಿದೆ ಅಂತ ಹೇಳ್ಬೋದು. ಸೊ ಏನಾದ್ರೂ ನೀವು ನಿಮ್ಮ ಪರ್ಸನ್ ಹೋಲ್ಡ್ ಮಾಡ್ಕೊಂಡು ನಿಮ್ಮ ಕನೆಕ್ಷನಲ್ಲಿ ಮತ್ತೆ ಬರ್ತಾರಾ ಅಂತ ನನ್ನನ್ನ ಕೇಳಿದ್ರೆ ಖಂಡಿತ ಇಟ್ಸ್ ಯೆಸ್ ಅಂತ ಹೇಳ್ಬೋದು. ಸ್ಲೋ ಬಟ್ ಸ್ಟೇಬಲ್ ಕಮ್ ಬ್ಯಾಕ್ ಎನರ್ಜಿ ಇಲ್ಲಿ ಕಾಣಿಸ್ತಿದೆ. ಈ ಕನೆಕ್ಷನ್ ಫಾಸ್ಟ್ ಮೂವ್‌ಮೆಂಟ್‌ಗಿಂತ ಸ್ಲೋ ಆಂಡ್ ಸ್ಟಡಿ ಅಲ್ಲಿ ಹೋಗ್ತಾ ಇದೆ. ರಿಯೂನಿಯನ್ ಡೈರೆಕ್ಷನ್‌ಗೆ ಹೋಗ್ತಾ ಇದೆ. ಅದಕ್ಕೋಸ್ಕರ ನೀವು ಖುಷಿ ಪಡ್ಬೇಕಾಗುತ್ತೆ. ಡಿವೈನ್ ಟೈಮಿಂಗ್‌ನಲ್ಲಿ ಇಂಪಾರ್ಟೆಂಟ್ ಕಾರ್ಡ್ಸ್ ಹೇಳೋದೇನು ಅಂದ್ರೆ ನಿಮ್ಮ ಪರ್ಸನ್ ನಿಮ್ಮ ಎನರ್ಜಿಯಿಂದ ಇನ್ನೂ ಡಿಟ್ಯಾಚ್ಡ್ ಆಗಿಲ್ಲ. ರಿಯೂನಿಯನ್ ಪಾಸಿಬಿಲಿಟಿ ತುಂಬಾ ಅಂದ್ರೆ ತುಂಬಾನೇ ಹೈ ಕಾಣಿಸ್ತಾ ಇದೆ ಇವತ್ತಿನ ಕನೆಕ್ಷನ್ ಅಲ್ಲಿ. ಸೊ ಇನ್ನ ಈ ಸ್ಪ್ರೆಡ್ ನೋಡಿದ್ರೆ ನಾವು ರಿಯೂನಿಯನ್ ಎನರ್ಜಿ ಫಾಸ್ಟ್ ಸಡನ್ ಆಗಿ ಬರೋದಕ್ಕಿಂತ ಸ್ಲೋ ಬಟ್ ಸ್ಟೇಬಲ್ ಕಮ್ ಬ್ಯಾಕ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜಸ್ಟಿಸ್ ಕಾರ್ಡ್ ಇರ್ಬೋದು, ಟೂ ಆಫ್ ವಾಂಡ್ಸ್ ಇರ್ಬೋದು, ಮತ್ತೆ ರಿಯೂನಿಯನ್ ಇದನ್ನ ತೋರಿಸುತ್ತೆ. ಸೊ ಇಲ್ಲಿ ನಾರ್ಮಲಿ ಟೈಮಿಂಗ್ ನಲ್ಲಿ ಪ್ಲಾನಿಂಗ್ ಡಿಸಿಷನ್ ಮತ್ತು ಕಾರ್ಮಿಕ್ ಕರೆಕ್ಷನ್ ಫೇಸ್ ಅಲ್ಲಿ ತೋರಿಸುತ್ತೆ. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮತ್ತು 10 ಆಫ್ ಕಪ್ಸ್ ಬಂದಿರೋದ್ರಿಂದ ರಿಯೂನಿಯನ್ ಮತ್ತು ಎಮೋಷನಲ್ ಫುಲ್ಫಿಲ್ಮೆಂಟ್ ಸ್ಟ್ರಾಂಗ್ ಆಗಿ ಕನ್ಫರ್ಮ್ ಮಾಡುತ್ತೆ. ಆದ್ರೆ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಡಿಲೇ ಅಥವಾ ಎಮೋಷನಲ್ ಹೆಸಿಟೇಷನ್ ಕೊಡ್ತಾ ಇದೆ. ಅಪ್ರಾಕ್ಸಿಮೇಟ್ ಆಗಿ ನಿಮಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿಗೋಸ್ಕರ ನಿಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರ ಟೈಮಿಂಗ್ ಅಂತ ನಾವು ನೋಡೋದಾದ್ರೆ ಇನ್ನ ನೆಕ್ಸ್ಟ್ 4 ವೀಕ್ಸ್ ಇಂದ 4 ಮಂತ್ಸ್ ಒಳಗಡೆ ಮೂವ್‌ಮೆಂಟ್ ಕಾಣಿಸುವ ಚಾನ್ಸಸ್ ಸ್ಟ್ರಾಂಗ್ ಆಗಿ ಇದೆ ಅಂತ ಹೇಳ್ಬೋದು. ಸೊ ಮೊದಲು ಸೈನ್ ಆಗಿ ನಿಮಗೆ ಸಡನ್ ಚೆಕಿಂಗ್ ಆನ್ ಯೂ ಬರ್ಬೋದು, ಇಂಡೈರೆಕ್ಟ್ ಕಮ್ಯುನಿಕೇಷನ್ ಬರ್ಬೋದು, ಸೋಷಿಯಲ್ ಮೀಡಿಯಾ ಆಕ್ಟಿವಿಟಿ ಬರ್ಬೋದು, ಇಲ್ಲ ಮ್ಯೂಚುವಲ್ ಕಾಂಟ್ಯಾಕ್ಟ್ ಬರ್ಬೋದು. ನೀವು ಅನ್‌ಎಕ್ಸ್‌ಪೆಕ್ಟೆಡ್ ಮೆಸೇಜಸ್ ಕೂಡನು ನೀವು ನೋಡ್ಬೋದು. ಇವೆಲ್ಲ ಅರ್ಲಿಯರ್ ಫೇಸ್‌ನಲ್ಲಿ ಬರ್ಬೋದು. ಫುಲ್ ಎಮೋಷನಲ್ ರಿಯೂನಿಯನ್ ಸ್ವಲ್ಪ ಸ್ಲೋ ಪೇಸ್‌ನಲ್ಲಿ ಬಿಲ್ಡ್ ಆಗುವ ಎನರ್ಜಿ ಇದೆ. ಮೋಸ್ಟ್‌ಲಿ ಲೈಕ್ಲಿ ಅಂತಂದ್ರೆ ಸ್ಟ್ರಾಂಗ್ ಪೀರಿಯಡ್ ಅಂತಂದ್ರೆ ನೆಕ್ಸ್ಟ್ 2 ಮಂತ್ಸ್ ಎನರ್ಜಿ ತುಂಬಾ ಆಕ್ಟಿವ್ ಆಗಿ ಕಾಣಿಸ್ತಿದೆ. ಎಸ್ಪೆಷಲಿ ಯಾರಾದ್ರೂ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ರೆ ಸೈಲೆನ್ಸ್ ಬ್ರೇಕ್ ಆಗೋ ಪಾಸಿಬಿಲಿಟಿ ಸ್ಟ್ರಾಂಗ್ ಆಗಿ ಇದೆ. ಸೊ ಇಲ್ಲಿ ರಿಯೂನಿಯನ್ ಅಂತ ನಾವು ಏನ್ ಹೇಳ್ತೀವಿ ಅದು ಡೆಸ್ಟಿನಿ ಕಂಪ್ಲೀಟ್ ಆಗಿ ನಿಮ್ಮ ಕನೆಕ್ಷನ್ ಅಲ್ಲಿ ಕ್ಲೋಸ್ಡ್ ಆಗಿಲ್ಲ. ಕನೆಕ್ಷನ್ ಇನ್ನೂ ಹಾರ್ಟ್ ಸ್ಪೇಸ್ ನಲ್ಲಿ ಅಲೈವ್ ಆಗಿದೆ. ಬಟ್ ನಿಮ್ಮ ಪರ್ಸನ್ ಎಮೋಷನಲಿ ಗಾರ್ಡೆಡ್ ಆಗಿರೋದ್ರಿಂದ ಸ್ಟೆಪ್ ತೆಗೆದುಕೊಳ್ಳೋಕೆ ಸಮಯ ತಗೊಳ್ತಾರೆ. ಸೊ ನೀವು ಪೇಷನ್ಸ್ ಇಂದ ಇರಬೇಕಾಗುತ್ತೆ. ತುಂಬಾ ಚೇಸ್ ಮಾಡಕ್ ಹೋಗ್ಬೇಡಿ. ಖಂಡಿತ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್. ಸೊ ನಮಗೂ ಎಮೋಷನ್ಸ್ ಇರುತ್ತೆ. ನಮ್ಮ ಪ್ರೀತಿ ಪಾತ್ರರು ಯಾರೇ ಇರ್ಬೋದು, ಮಾತಾಡ್ಸಿಲ್ಲ ಅಂದಾಗ ನಮ್ಮ ಮಾತಿಗೆ ರೆಸ್ಪಾನ್ಸ್ ಬಂದಿಲ್ಲ ಅಂದಾಗ ಖಂಡಿತ ನಮ್ಗೆ ಹರ್ಟ್ ಆಗುತ್ತೆ. ನಾವು ಎಮೋಷನಲಿ ಡೌನ್ ಆಗ್ತೀವಿ. ಬಟ್ ಡೋಂಟ್ ವರಿ, ಸ್ಟೇ ಸ್ಟ್ರಾಂಗ್. ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ಗೆ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಸೊ ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ಥರ ಸಿಚುಯೇಷನ್ಸ್ ಇದೆಯೋ, ಸೊ ಇನ್ನ ಡೀಪ್ ಆಗಿ ನಿಮಗೆ ರೀಡಿಂಗ್ಸ್ ಬೇಕು ಅಂತ ಅನ್ಸುತ್ತೋ, ಸೊ ನೀವು ನನ್ನ ವಾಟ್ಸ್ಆಪ್ ನಂಬರ್‌ಗೆ ಕನೆಕ್ಟ್ ಆಗ್ಬೋದು. ವಾಟ್ಸ್ಆಪ್ ನಂಬರ್ 8867550218 ಆಗಿರುತ್ತೆ. ಟ್ಯಾರೋ ರೀಡಿಂಗ್ ಚಾರ್ಜಸ್ ₹399 ಆಗಿರುತ್ತೆ ಅಂತ ಹೇಳ್ತಾ ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ತೆ.